ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನತೆಗೆ 77ನೇಯ ಗಣರಾಜ್ಯ ದಿನೋತ್ಸವದ ಶುಭಾಶಯಗಳನ್ನ ಮಾಧ್ಯಮದ ಮೂಲಕ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ 77ನೇಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಈಗಾಗಲೇ ನಾನು ಗಣರಾಜ್ಯೋತ್ಸವ ಆಚರಣೆಯನ್ನ ಇವತ್ತು ರಾಷ್ಟ್ರಧ್ವಜವನ್ನ ಹಾರಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದರು. ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಬಸವ ಜನ್ಮಭೂಮಿ ಇದು. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಜನ್ಮ ನೀಡಿದಂಥ ಪುಣ್ಯಭೂಮಿ ಇದು. ಅದೇ ರೀತಿ ಶತಮಾನದ ಸಂತರಾದಂಥ ಪರಮ ಪೂಜ್ಯ ಜ್ಞಾನೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ ಪುಣ್ಯಭೂಮಿ ವಿಜಯಪುರ ಜಿಲ್ಲೆ. ತಮ್ಗೆ ಗೊತ್ತಿದೆ, ಇವತ್ತು ಪಂಚ ನದಿಗಳ ಬೀಡು ಇದು, ದಕ್ಷಿಣದ ಪಂಜಾಬ್ ಅಂತೇಳಿ ನಾವು ಕರೀತೀವಿ. ಆದರೆ ಬಹಳ ವರ್ಷಗಳ ಕಾಲ, ಅನೇಕ ದಶಕಗಳ ಕಾಲ ನಾವು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹಣೆ ಪಟ್ಕೊಂಡಿದ್ದೀವಿ. ಮತ್ತು ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಎರಡು ತೀವ್ರ ಬರಗಾಲದ ಪ್ರದೇಶಗಳು ಅಂತ ಹೇಳಿ ಘೋಷಣೆ ಮಾಡುವ ಮೂಲಕ ಇಲ್ಲಿ ನಾವು ಅಂಬೇಡ್ಕರ್ ಒಂದು ವೃತ್ತದ ಮುಂದೆ, ಮೂರ್ತಿ ಮುಂದೆ ನಾವು ಬರಗಾಲ ನಿವಾರಣಾ ಕೇಂದ್ರ ವಿಲ್ಸನ್ ಆಂಟಿ ಫೇಮನ್ ಸೆಂಟರ್ ಅಂತ ನೋಡ್ತೀವಿ. 13ರಿಂದ 18ರವರೆಗೆ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ನಾನು ಬೃಹತ್ ನೀರಾವರಿ ಸಚಿವನಾದ್ಮೇಲೆ ಇವತ್ತು ಅಂತರ್ಜಲ ವೃದ್ಧಿಗಾಗಿ ಕೆರೆ ತುಂಬುವ ಯೋಜನೆಯನ್ನ ಮಾಡುವ ಮೂಲಕ 1000 ಕಿಲೋಮೀಟರ್ ಮೇನ್ ಕೆನಾಲ್ ಮಾಡಿ ಸುಮಾರು 14,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಅದು ಮುಳವಾಡ ಹಂತ 3ರಲ್ಲಿರುವಂತಹದ್ದು, ತುರ್ಚಿ ಬಬಲೇಶ್ವರ, ಪಿರಾಪುರ, ಬೂದಿಯಾಳ, ಈಗ ಅನೇಕನ ತಿರುಗುಂದಿ ಅಕ್ವಾಡೆಕ್ಟು ಇವೆಲ್ಲವನ್ನ ಕೂಡ ಮಾಡುವ ಮೂಲಕ ಇವತ್ತು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿ ಒಂದು ಹಂತದಲ್ಲಿ ಇವತ್ತು ದಿವಸ ನಾವು ಜನರು ತೃಪ್ತಿದಾಯಕವಾಗಿ ಇವತ್ತು ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ತಮ್ಮ ಕೃಷಿಯನ್ನು ಮಾಡ್ಕೊಳ್ಳುವಂತ ಒಂದು ಇದಕ್ಕೆ ಅನುಕೂಲ ಮಾಡ್ತೀವಿ. ಮೊದಲು ಅದಕ್ಕಿಂತ ಮುಂಚೆ ಭೂಮಿ ಬೆಲೆ ಎವರೇಜ್ ಆಗಿ ಒಂದು 2 ಲಕ್ಷ 50,000, 2 ಲಕ್ಷ, 3 ಲಕ್ಷ, 5 ಲಕ್ಷವರೆಗೆ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆನೂ ಕೂಡ ನೀರು ಬಂದ ಮೇಲೆ ಇವತ್ತು ಸುಮಾರು 20-25 ಲಕ್ಷ ರೂಪಾಯಿ ಭೂಮಿ ಇವತ್ತು ದಿವಸ ಬೆಲೆ ಆಗಿ ಇವತ್ತು ರೈತರು ಶ್ರೀಮಂತಗೊಳಿಸಿದ್ದಾರೆ. ಅದಲ್ಲದೆ ಪ್ರತಿ ವರ್ಷ ಅವರು ಮಳೆ ಆಧಾರಿತ ಕೃಷಿ ಮೇಲೆ 10-15 ಸಾವಿರ ರೂಪಾಯಿ ಇವತ್ತು ದಿವಸ ಅವರು 5ರಿಂದ 15 ಸಾವಿರ ರೂಪಾಯಿ ಇವತ್ತು ದಿವಸ ಅವರು ಬೆಳೆಯನ್ನು ಬೆಳೀತಾ ಇದ್ದಾರೆ. ಈಗ ಪ್ರತಿಯೊಬ್ಬರು ಕೂಡ ಸುಮಾರು 1 ಲಕ್ಷ ರೂಪಾಯಿ ಒಂದು ಎಕರೆಗೆ ಬೆಳೆಯುವ ಮೂಲಕ ಇವತ್ತು ದಿವಸ ರೈತರನ್ನ ಇವತ್ತು ಶ್ರೀಮಂತಗೊಳಿಸುವಂತ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಿಂದಿನ ಅವಧಿ ಮುಖ್ಯಮಂತ್ರಿ ಆದಾಗ ನೀರಾವರಿ ಸಚಿವನಾಗಿ ಕೆಲಸ ಮಾಡಿ. ಈಗ 2ನೇ ಹಂತ, ಈಗ ಅದು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. 2010ರಲ್ಲಿ ತೀರ್ಪು ಬಂದು, 13ನಲ್ಲಿ ಸ್ಪಷ್ಟೀಕರಣ ಅರ್ಜಿ ಬಂದು, ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು 2 ಅಂತಿಮಗೊಂಡ್ರು ಕೂಡ ಇವತ್ತು ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಹೀಗಾಗಿ ನಾವು ಆಲಮಟ್ಟಿ ಅಣೆಕಟ್ಟನ್ನ 519ರಿಂದ 524 ಮಾಡ್ಲಿಕ್ಕೆ ಇವತ್ತು ದಿವಸ ಸಾಧ್ಯ ಆಗ್ತಾ ಇಲ್ಲ. ಅದಾಗಿನೂ ಕೂಡ ಬಹಳ ವರ್ಷಗಳ ಕಾಲ ನೆನೆಗುದ್ದಿಗೆ ಬಿದ್ದಿರುವಂತ ಏನು ನಮ್ಮ ಮುಳುಗಡೆಗೆ ಜನರಿಗೆ ಇವತ್ತು ದಿವಸ ಭೂ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇತ್ತು. ಇವತ್ತು ಸಾವಿರಾರು ಕೋಟಿ ಇವತ್ತು ದಿವಸದ ಖರ್ಚಾಗಬೇಕಾಗ್ತದೆ, ಸುಮಾರು 40,000 ಕೋಟಿ ರೂಪಾಯಿ. ಅದಕ್ಕೆ ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಕಾರ, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಈಗ ಪ್ರಮುಖವಾದಂತಹ ಒಂದು ನಿರ್ಣಯನ ಇವತ್ತು ದಿವಸ ನಮ್ಮ ಸರ್ಕಾರ ಕೈಗೊಂಡಿದ್ದಂತ ತಮಗೆಲ್ಲ ಗೊತ್ತಿದೆ. 40 ಲಕ್ಷ ರೂಪಾಯಿ ಇವತ್ತು ನೀರಾವರಿ ಭೂಮಿಗೆ, 30 ಲಕ್ಷ ರೂಪಾಯಿ ಇವತ್ತು ದಿವಸ ಒಣ ಭೂಮಿಗೆ ಕೊಡುವ ಮೂಲಕ
ಮತ್ತು ಕೆನಾಲ್ ನೆಟ್ವರ್ಕ್ ನಲ್ಲಿ 30 ಲಕ್ಷ ಮತ್ತು 20 ಲಕ್ಷ ಕೊಡುವ ಮೂಲಕ ಒಂದು ಐತಿಹಾಸಿಕ ನಿರ್ಣಯನ ಕೈಗೊಂಡು ಸುಮಾರು 40,000 ಕೋಟಿ ರೂಪಾಯಿ ಅಷ್ಟು ಒಂದು ದಿವಸ ರೈತರಿಗೆ ಭೂ ಸ್ವಾಧೀನದ ಪರಿಹಾರನ ನಾವು ಕೊಡ್ತಾ ಇದ್ದೀವಿ. ಸುಮಾರು 75,000 ಎಕರೆ ಮತ್ತು ಕೆನಾಲ್ ನೆಟ್ವರ್ಕ್ಸ್ಗೆ. ಇನ್ನು ಬಾಕಿ ಉಳಿಯುವಂಥದ್ದು ಕೇವಲ 20 ಹಳ್ಳಿಗಳ ಸ್ಥಳಾಂತರ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಭೂಮಿ ಬೆಲೆ ಸುಮಾರು ಬಾಗಲಕೋಟೆನಲ್ಲಿ 23 ಕೋಟಿ, ವಿಜಯಪುರದಲ್ಲಿ ಸುಮಾರು 10.5 ಕೋಟಿ. ಹೀಗೆ ಈ ಲ್ಯಾಂಡ್ ಅಕ್ವಿಷನ್ ಏನು ಭೂಮಿ ಮಾಡ್ತೀವಿ ಅಲ್ಲಿ ಬಹಳಷ್ಟು ಒಂದು ಅವೈಜ್ಞಾನಿಕವಾಗಿ ಮತ್ತು ಅನೇಕ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ಬಂದಿದ್ದಾವೆ. ಅಲ್ಲಿ ಪರ್ಯಾಯವಾಗಿ ಇದನ್ನು ಮುಗಿದ ಮೇಲೆ ಬೇರೆ ರೀತಿಯ ಒಂದು ನಿರ್ಣಯನ ಒಟ್ಟು ರೈತರು ಏನು ಮನೆ ಕಟ್ಕೋ ಪುನರ್ವಸತಿಗೊಳ್ತಾರಲ್ಲ ಆ ಜನರ ಹಿತದೃಷ್ಟಿಯಿಂದ ಒಂದು ಅತಿ ಒಳ್ಳೆಯ ನಿರ್ಣಯನ ಕೂಡ ನಾವು ಕೈಗೊಳ್ತೀವಿ. ಅದು ಅವರಿಗೆ ನಾವು ಸ್ಥಳಾಂತರ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ನೊಂದು ಅಭಿಪ್ರಾಯಗಳು ಕೆಲವೊಂದು ಅವರಿಗೆ ಹಣವನ್ನು ಯಾವ ರೀತಿ ನಾವು ಪರಿಹಾರ ಕೊಡ್ತೀವಿ, ಹಣ ಕೊಟ್ಬಿಟ್ರೆ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಜಮಖಂಡಿಯಾಗ ತಗೊಳ್ಳಿ, ಬೀಳಿಗಾಗ ತಗೊಳ್ಳಿ, ವಿಜಯಪುರದಾಗ ತಗೊಳ್ಳಿ, ಬೆಳಗಾವಿನ ತಗೊಳ್ಳಿ ಅಥವಾ ತೋಟದಾಗಲೇ ಕಟ್ಕೊಳ್ಳಿ ಅಂತ ಹೇಳಿ ಇದು ಮಾಡುವ ಮೂಲಕ ಏನು ಇದು ಒಂದು ನೆಕ್ಸಸ್ ಇದೆ ಇದರಲ್ಲಿ ಈ ಭೂ ಸ್ವಾಧೀನದಲ್ಲಿ ಪುನರ್ವಸತಿ ಸಲುವಾಗಿ ಮಾತ್ರ ಹೇಳ್ತಾ ಇದ್ದೆ ನಾನು. ಪುನರ್ವಸತಿಗೆ ಮಾತ್ರ ಅದನ್ನ ಮುರಿಯುವಂತ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ಬಹಳ ಐತಿಹಾಸಿಕ ನಿರ್ಣಯನ ನಮ್ಮ ಸರ್ಕಾರ ತಗೊಂಡಿದೆ. ಉಳಿದಂಥದ್ದು ಪಂಚ ಗ್ಯಾರಂಟಿಗಳ ವಿಚಾರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 3,788 ಕೋಟಿ ರೂಪಾಯಿ 44 ಲಕ್ಷಗಳನ್ನ ಇವತ್ತು ದಿವಸ ಈ ಪಂಚ ಗ್ಯಾರಂಟಿಗಳ ಮೂಲಕ ನಾವು ಖರ್ಚು ಮಾಡಿದ್ದೀವಿ. ಎಷ್ಟಂದ್ರೆ 3,788 ಕೋಟಿ 44 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಮತ್ತು ಈಗಾಗಲೇ ಹೇಳಿದ್ದೀವಿ ವಿಜಯಪುರ ನಗರ ಪಾಲಿಕೆ ಮಹಾನಗರಕ್ಕೆ ಸುಮಾರು 340 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಈ ಅನೇಕ ಯೋಜನೆಗಳಲ್ಲಿ ಕೂಡ ನಾವು ಹಣವನ್ನು ಕೊಟ್ಟಿದ್ದೀವಿ. ಜಲಧಾರಲ್ಲಿ ಸುಮಾರು 3,059 ಕೋಟಿ, ಒಟ್ಟು 1,864 ಕೋಟಿ ರೂಪಾಯಿಗೆ ಖರ್ಚು ಮಾಡಿದ್ದೀವಿ. ಆಮೇಲೆ ಈ ಬಹಳ ವರ್ಷಗಳ ಕಾಲ ಈ ಹಕ್ಕುಪತ್ರ ಈ ತಾಂಡಗಳಿಗೆ ಅದನ್ನು ಕೊಡುವಂತದ್ದು ಇತ್ತು. ಏನಂತ ನಿಮ್ಮ ಕಂದಾಯ ಗ್ರಾಮವನ್ನು ಪರಿವರ್ತನೆಗೊಳಿಸೋದು, ಅದನ್ನು ಕೂಡ ಇದು ಮಾಡಿ 13,000 ಜನರಿಗೆ ನಾವು ಅದನ್ನ ಕೊಟ್ಟಿದ್ದೀವಿ. ಹೀಗೆ ಅನೇಕ ಇವತ್ತು ಸಹ ಯೋಜನೆಗಳು ಕೇವಲ ಗ್ಯಾರಂಟಿಗಳಲ್ಲದಷ್ಟೇ ಇವತ್ತು ಅನೇಕ ಅಭಿವೃದ್ಧಿಗಳನ್ನ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಸುಮಾರು 700 ಕೋಟಿ ರೂಪಾಯಿ ಅಷ್ಟು ಇವತ್ತು ನಾವು ಕೆಲಸವನ್ನ ಮಾಡಿದ್ದೀವಿ. ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು SC/ST ಹಾಸ್ಟೆಲ್ ಇರ್ಬೋದು, ಹಿಂದುಳಿದ ಹಾಸ್ಟೆಲ್ಸ್ ಇರ್ಬೋದು, ಮೈನಾರಿಟಿ ಹಾಸ್ಟೆಲ್ಸ್ ಇರ್ಬೋದು, ಈ ಮತ್ತು ಶಾಲೆಗಳನ್ನ KPS ಶಾಲೆಗಳನ್ನ ಇರ್ಬೋದು, ಎಲ್ಲರೂ ಕೂಡ ನಾವು ಮಾಡುವಂತ ಕೆಲಸಗಳನ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಜಿಲ್ಲಾ ಸಂಕೀರ್ಣಕ್ಕೆ ಕೂಡ 2-3 ಸಾರಿ ಅದು ಭೂಮಿ ಪೂಜೆ ಮಾಡಿ ಹೋಗಿದ್ರು. ನಿಮ್ಗೆ ಗೊತ್ತಿದೆ, ಹಿಂದೆ ಭೂಮಿ ಪೂಜೆ ನಾವು ಮಾಡಿದ್ಮೇಲೆ ಮತ್ತೊಮ್ಮೆ ಭೂಮಿ ಪೂಜೆ ಬೊಂಬಾಯಿಯವ್ರ ಕರ್ಕೊಂಬಂದು ಮಾಡಿದಂತ ಉದಾಹರಣೆ ಕೂಡ ಇದೆ. ಈಗ ನಾವು ಅದಕ್ಕೆ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಮಾಡಿ ಚಾಲನೆ ಕೊಟ್ಟಿದ್ವಿ. ಹೌಸಿಂಗ್ ಬೋರ್ಡ್ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಬಂದಾಗ. ಹೀಗೆ ಇವತ್ತು ವಿಜಯಪುರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮೊನ್ನೆ ತಮ್ಗೆ ಗೊತ್ತಿದೆ ಬಹಳ ಐತಿಹಾಸಿಕವಾದಂತ ನಿರ್ಣಯ ಇವತ್ತು ನಮ್ಮ ಸೈಕ್ಲಿಂಗ್ ವೆಲೋಡ್ರೋಮ್ ವಿಜಯಪುರ ಇವತ್ತು ಸಹ ದಕ್ಷಿಣದ ಒಂದು ಏನು ನಾವು ಕಾಶಿ ಅಂತ ಯಾವ ರೀತಿ ಸೈಕ್ಲಿಂಗ್ ಸಲುವಾಗಿ ಆ ಸೈಕ್ಲಿಂಗ್ ಪ್ರಥಮ ಸೈಕ್ಲಿಂಗ್ ಇವತ್ತು ಸಹ ದಕ್ಷಿಣ ಭಾರತದಲ್ಲಿ ಪ್ರಥಮ ಸೈಕ್ಲಿಂಗ್ ವೆಲೋಡ್ರೋಮ್ ಆಗಿದೆ. ಮುಂದುವರೆದು ಇದನ್ನ ನಾನು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದೇನೆ. ಇವತ್ತು ನಾವು CSR ಅನುದಾನದಲ್ಲಿ ಮತ್ತು ಇನ್ನಿತರ ಅನುದಾನದಲ್ಲಿ ಇಲ್ಲೊಂದು ಸೈಕ್ಲಿಂಗ್ ಅಕಾಡೆಮಿನೂ ಕೂಡ ಮಾಡಬೇಕು ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ಗೂ ಕೂಡ ಇವತ್ತೊಂದು ಸಹ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು. ತನ್ನ ಮೂಲಕ ಇವತ್ತೊಂದು ಸಹ ನಮ್ಮ ವಿಜಯಪುರ ಜಿಲ್ಲೆಯ ಅಂದ್ರೆ ಅವಿಭಾಜ್ಯ ಬಿಜೆಪಿ ಬಾಗಲಕೋಟೆ ಜಿಲ್ಲೆ, ಜಮಖಂಡಿ ಈ ಎಲ್ಲಾ 2 ಜಿಲ್ಲೆಗಳ ಜನರು ಏನು ಮಕ್ಕಳು ಇವತ್ತೊಂದು ಸಹ ಸೈಕ್ಲಿಂಗ್ ನಲ್ಲಿ ಇವತ್ತೊಂದು ಸಹ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತೊಂದು ಸಹ ತಮ್ಮ ಪ್ರತಿಗಳನ್ನ ಇದು ಮಾಡಿ ತೋರಿಸಿ ಇವತ್ತು ಮೆಡಲ್ಗಳನ್ನ ಗೋಲ್ಡ್, ಸಿಲ್ವರ್, ಕಂಚಿನ ಮೆಡಲ್ಗಳನ್ನ ಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ದೃಷ್ಟಿಯಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ. ಒಂದು ಸೈಕ್ಲಿಂಗ್ ವೆಲೋಡ್ರೋಮ್ ಅನ್ನ ಕೂಡ ಇವತ್ತು ನಾವು ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಹೀಗೆ ಸಮಗ್ರ ಅಭಿವೃದ್ಧಿಗೆ ಇವತ್ತು ದಿವಸ ನಾವು ಇದು ಮಾಡ್ತಾ ಇದ್ದೀವಿ. ಇವತ್ತು ಗಣರಾಜ್ಯೋತ್ಸವ ಇವತ್ತು 1950 ಜನವರಿ 26 ಇವತ್ತು ದಿವಸ ನಾವು ಪ್ರಜಾಸತ್ತಾತ್ಮಕ ಗಣತಂತ್ರದ ವ್ಯವಸ್ಥೆಗೆ ಇವತ್ತು ದಿವಸ ನಾವು ಅಳವಡಿಸಿಕೊಂಡು ಇವತ್ತು ಈ ದೇಶದ ಶ್ರೇಷ್ಠವಾದಂಥ ಸಂವಿಧಾನ, ಇದು ಕೇವಲ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನ. ಜನರಿಗೆ ಬೇಕಾಗಿರುವಂತಹ ಹಕ್ಕನ್ನೇನಿದೆ, ಸಮಾನತೆಯ ಹಕ್ಕನ್ನ ಎಲ್ಲವನ್ನ ಕೊಡುವಂತ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ಸ್ಮರಣೆಯಲ್ಲಿ ಇವತ್ತು ನಾವು ಸ್ಮರಿಸಬೇಕಾಗ್ತದೆ.
ಬಹುಶಃ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು. ಈ ಪ್ರಜಾಪ್ರಭುತ್ವದ ಒಂದು ಸುಂದರ ಒಂದು ಅಂಶಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಇವತ್ತು ದಿವಸ ನಾನು ನನ್ನ ಭಾಷಣದ ಮೂಲಕ ಇವತ್ತು ದಿವಸ ತಮಗೆ ತಿಳಿಸುವಂತ ಕೆಲಸವನ್ನು ಇವತ್ತು ದಿವಸ ನಾವು ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು. ಇವತ್ತು ದಿವಸ ಕಟ್ಟಕಡೆ ಮನುಷ್ಯನಿಗೂ ಕೂಡ ಇವತ್ತು ದಿವಸ ನಾವು ಅವ್ರಿಗೆ ಸಮೃದ್ಧಿ ಆಗಬೇಕು, ಶಿಕ್ಷಣವನ್ನು ಪಡ್ಕೋಬೇಕು, ಎಲ್ಲರ ಆರ್ಥಿಕ ಸಾಮಾಜಿಕ ಎಲ್ಲ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ಕನಸನ್ನ ಇವತ್ತು ದಿವಸ ನಾವು ಕಂಡುಕೊಂಡು ಇವತ್ತು ಜಿಲ್ಲಾ